ರೇಣುಕಾಸ್ವಾಮಿ ಪವಿತ್ರಾಗ್ ಮಾತ್ರ ಅಲ್ಲ, ಬೇರೆ ನಟಿಯರಿಗೂ ಕೂಡ ಅಶ್ಲೀಲ ಮೆಸೇಜ್ ಅನ್ನು ಕಳಿಸಿದ್ದಾನೆ. ರಾಗಿಣಿ ದ್ವಿವೇದಿ, ಶುಭ ಪೂಂಜಾಗೂ ಕೂಡ ರೇಣುಕಾಸ್ವಾಮಿ ಮೆಸೇಜ್ ಮಾಡಿರುವಂತಹ ಅಂಶ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದೆ. ಅಲ್ಲದೆ ಹಲವಾರು ಹುಡುಗಿಯರಿಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾನೆ. ಕೇವಲ ಪವಿತ್ರ ಗೌಡ ಮಾತ್ರ ಈತನ ಟಾರ್ಗೆಟ್ ಆಗಿರಲಿಲ್ಲ. ಫೇಸ್ಬುಕ್, ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್ಗಳಲ್ಲಿ ಅಶ್ಲೀಲ ಮೆಸೇಜ್ಗಳನ್ನ ಕಂಡ ಹುಡುಗಿಯರಿಗೆ ರವಾನೆ ಮಾಡಿದ್ದಾನೆ. ರೇಣುಕಾಸ್ವಾಮಿ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದಾಗ ಈ ವಿಚಾರಗಳು ಕೂಡ ಬೆಳಕಿಗೆ ಬಂದಿದೆ. ಆತನ ವಿಕೃತಿ ಏನು ಅನ್ನೋದು ಗೊತ್ತಾಗಿದೆ. ಗೌತಮ್ ಹೆಸರಿನ ಅಕೌಂಟ್ನಿಂದ ಯಾರ್ಯಾರಿಗೆ ಮೆಸೇಜ್ ಹೋಗಿದೆ ಅನ್ನೋದು ಕೂಡ ಪೊಲೀಸರ ತನಿಖೆಯ ನಂತರ ಗೊತ್ತಾಗಿದೆ. ಇನ್ನು ಪವಿತ್ರ ಗೌಡ ಸ್ವಇಚ್ಛಾ ಹೇಳಿಕೆಯನ್ನು ತೆಗೆದುಕೊಳ್ಬೇಕಾದ್ರೆ ಆಕೆಯ ವಿಳಾಸ ಮತ್ತು ಆಕೆಯ ಹಿನ್ನೆಲೆಯನ್ನ ಕೂಡ ದಾಖಲಿಸೋ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಜೊತೆಗೆ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಲ್ಲಿ ಹೆಂಗೆ ಫಸ್ಟು ಟ್ರೇಸ್ ಔಟ್ ಮಾಡಿದ್ರು, ಇವರು ಎಲ್ಲಿಂದ ಕಿಡ್ನಾಪ್ ಮಾಡಿದ್ರು, ಕಿಡ್ನಾಪ್ ಮಾಡೋಕ್ಕೂ ಮುಂಚೆ ಫೋಟೋಗಳನ್ನೆಲ್ಲ ಇಟ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಂತ ಚಿತ್ರದುರ್ಗದಲ್ಲಿ ತೆಗೆದಂತಹ ಫೋಟೋ ಬೆಂಗಳೂರಿಗೆ ಬಂದಿತ್ತಲ್ಲ, ಅದನ್ನ ಕೂಡ ಅಲ್ಲಿ ಅಟ್ಯಾಚ್ ಮಾಡಿದ್ದಾರೆ. ಹಾಗೂ ರೇಣುಕಾಸ್ವಾಮಿ ಮತ್ತು ಆರೋಪಿಯ ಕಾರು, ಅಂದ್ರೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಕಾರ್ನಲ್ಲಿ ಕರ್ಕೊಂಡು ಹೋಗಿದ್ರು, ಒಂದು ಕ್ಯಾಬ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರಲ್ಲ, ಅದರ CCTV ಫುಟೇಜಸ್ಗಳನ್ನ ಕೂಡ ಅಲ್ಲಿ ಲಗತ್ತಿಸಿದ್ದು ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋಸ್ಗಳನ್ನ ಕೂಡ ಅಟ್ಯಾಚ್ ಮಾಡಿದ್ದಾರೆ. ಕೃತ್ಯದ ಸಂಪೂರ್ಣ ವಿವರ ಇದೆ. ಪಬ್ಲಿಕ್ ಟಿವಿಯಲ್ಲಿ ದರ್ಶನ್ ಸ್ವಇಚ್ಛಾ ಹೇಳಿಕೆಯ ಹೈಲೈಟ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆರೋಪಿ ಆ ದಿನ ಏನ್ ಮಾಡಿದ್ರು, ಏನೆಲ್ಲ ಹೇಳ್ಕೊಂಡಿದ್ದಾರೆ ಅಂತ. ಪವಿತ್ರ ಗೌಡ ಜೊತೆಗೆ 10 ವರ್ಷದಿಂದ ದರ್ಶನ್ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಅವರೇ ಒಪ್ಪಿಕೊಂಡಿದ್ದಾರೆ. ದರ್ಶನ್ ಮನೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಪವಿತ್ರ ಗೌಡ ಮನೆ ಆಗಿತ್ತಂತೆ. ಅದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಎತ್ತಿದ್ದಾರೆ. ಅದನ್ನು ಕೂಡ ನಾವು ಮುಂದಿನ ಹಂತದಲ್ಲಿ ಹೇಳ್ತಾ ಹೋಗ್ತೀವಿ ನಿಮ್ಗೆ. ರೇಣುಕಾಸ್ವಾಮಿ ಕಿಡ್ನಾಪ್ ಕುರಿತಂತೆ ಮಾಹಿತಿ ಇದು. ಪವಿತ್ರಾಳನ್ನ ಶೆಡ್ಗೆ ದರ್ಶನ್ ಕರೆದುಕೊಂಡು ಹೋಗಿದ್ರ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ರೇಣುಕಾಸ್ವಾಮಿಗೆ ಚಪ್ಪಲಿಯಲ್ಲಿ ಹೊಡೆಯುವಂತೆ ಇದೇ ಆರೋಪಿ 2 ದರ್ಶನ್ ಪವಿತ್ರ ಗೌಡಗೆ ಹೇಳಿದ್ರು. ಪವಿತ್ರ ಗೌಡ ಕಾಲಿಗೆ ಬಿದ್ದು ಕ್ಷಮೆ ಕೇಳುವಂತೆ ರೇಣುಕಾಸ್ವಾಮಿಗೆ ದರ್ಶನ್ ಹೇಳ್ತಾರೆ. ಪಬ್ಲಿಕ್ ಟಿವಿಯಲ್ಲಿ ಆ ದಿನ ಕೃತ್ಯ ನಡೆದಂತಹ ದಿನದ ಸಂದರ್ಭದಲ್ಲಿ ಆರೋಪಿಗಳ ಪ್ರಕಾರ ಏನೇನಾಯ್ತು ಅನ್ನೋದನ್ನ ಕೂಡ ದಾಖಲಿಸೋ ಕೆಲಸವನ್ನು ಮಾಡಿದ್ದಾರೆ. ಹಾಗೂ ಇವರಿಬ್ಬರ ಸಂಬಂಧ ಜಗಜ್ಜಾಹೀರಾದ್ರೂ ಕೂಡ ಅದಕ್ಕೆ ಅಧಿಕೃತತೆ ಸಿಕ್ಕಿರ್ಲಿಲ್ಲ. ಇಬ್ರು ಅದನ್ನ ಸ್ನೇಹ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ರು. ಬಟ್ ಆರೋಪಿ ದರ್ಶನ್ ನಿಮ್ಮ ಮತ್ತು ಪವಿತ್ರ ಗೌಡ ಸಂಬಂಧ ಏನು, ಯಾಕಾಗಿ ಕೊಲೆ ಮಾಡಿದ್ರಿ ಅನ್ನೋ ಪ್ರಶ್ನೆಯನ್ನ ಪೊಲೀಸರು ಇಟ್ಟಾಗ ಆಕೆಯ ಜೊತೆ ನನ್ನ ಲಿವ್ ಇನ್ ರಿಲೇಶನ್ಶಿಪ್ ಇತ್ತು ಅಂತ ಹೇಳಿದ್ದಾರೆ. ಮತ್ತೆ ಇವಾಗ ನೀವು ನೋಡ್ತಾ ಇದ್ದಿಲ್ಲ, ಈ ಫೋಟೋ ಯಾವಾಗಿಂದು ಅಂತ ಕೇಳಿದ್ರೆ ವಿಜಯಲಕ್ಷ್ಮಿ ಅವರ ಮನೆಯಲ್ಲಿ ದರ್ಶನ್ ಶೂ ಅನ್ನ ಸೀಸ್ ಮಾಡ್ಕೊಳ್ಳೋ ಸಂದರ್ಭ. ಯಾಕಂದ್ರೆ ಅದೇ ಶೂ ಅನ್ನ ಕೃತ್ಯ ನಡೆದಂತಹ ದಿನ ಬಳಸಿರ್ತಾರೆ. ಕಾಸ್ಟ್ಯೂಮರ್ ಜೊತೆಗೆ ಆ ಶೂ ಅನ್ನ ಕೊಟ್ಟು ವಿಜಯಲಕ್ಷ್ಮಿ ಮನೇಲಿ ಇಡುವಂತೆ ಹೇಳಿರ್ತಾರೆ ದರ್ಶನ್. ಸೊ ಅಲ್ಲಿಗೆ ಹೋಗಿ ಸೆಕ್ಯೂರ್ ಮಾಡೋ ಸಂದರ್ಭದ ಫೋಟೋ ಅದು. ಅಲ್ಲಿ ವಿಜಯಲಕ್ಷ್ಮಿ ಅವರು ಕೂಡ ಹಾಜರಿ ಇರ್ತಾರೆ. ಅವ್ರ ಉಪಸ್ಥಿತಿಯಲ್ಲೇ ಅಲ್ಲಿ ಮನೆ ಮಹಜರಾಗೋದು ಮತ್ತು ಅವ್ರ ಹತ್ರ ಇಸ್ಕೊಳ್ತಾರೆ, ಏನೇನು ಐಟಮ್ಸ್ ಕೊಟ್ಟಿದ್ರು ಕೊಡಿ ಅಂತ ಹೇಳಿ. ಇನ್ನೊಂದು ಕಡೆಗೆ ಕೊಲೆಗೂ ಮುಂಚೆ ದರ್ಶನ್ ಸ್ಟೋನಿ ಬ್ರೂಕ್ಗೆ ತೆರಳೋಕ್ಕೂ ಮುಂಚೆ ಕಂಡು ಬಂದಿದ್ದು ಹೀಗೆ. ಐಷಾರಾಮಿ ಮಿನಿ ಕೂಪರ್ ಕಾರು, ಮತ್ತೊಂದು ಐಷಾರಾಮಿ ಕಾರನ್ನ ಹತ್ತೋಕ್ಕೂ ಮುಂಚೆ ಆರೋಪಿ ದರ್ಶನ್ ಕೃತ್ಯಕ್ಕೂ ಮುಂಚೆ ಹೆಂಗಿದ್ರು, ಯಾರ್ಯಾರ ಜೊತೆ ಇದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಅದು. ಇನ್ನೊಂದು ಕಡೆಗೆ ಅಲ್ಲಲ್ಲಿ ಟೋಲ್ ರಸ್ತೆಯಲ್ಲಿ ಇದ್ದಂತಹ CCTV ಫುಟೇಜಸ್ ಅಲ್ಲಿ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದ್ರಲ್ಲ 4 ಜನ. ಸೊ ಆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಸಮಯದಲ್ಲಿ ಹೇಗೆ ಸಾಗಿದೆ ಆರೋಪಿಗಳ ಒಳಸಂಚು ಅನ್ನೋದನ್ನ ಅಲ್ಲಿ ವಿವರಿಸೋ ಕೆಲಸ. ಇನ್ನೊಂದು ಕಡೆಗೆ ಆರೋಪಿ ನಂಬರ್ 1 ಆಗಿರುವಂತಹ ಪವಿತ್ರ ಗೌಡ ಆಕೆ ಮೇಲೆ ಹಾಕಿರುವಂತಹ ಸೆಕ್ಷನ್ಸ್ ಎಂಥದ್ದು, ಹಾಗೂ ಆ ಸೆಕ್ಷನ್ಸ್ ಅನ್ನ ಅಟ್ರಾಕ್ಟ್ ಮಾಡ್ತಾ ಇರುವಂತಹ ಆಕೆಯ ಕೃತ್ಯ ಎಂಥದ್ದು ಅನ್ನೋದನ್ನ ಆಕೆಗೆ ಸಂಬಂಧಪಟ್ಟಂತಹ ಸ್ವಇಚ್ಛಾ ಹೇಳಿಕೆಯಲ್ಲೂ ದಾಖಲಿಸಲಾಗಿದೆ. ಆಕೆ ಪ್ರಕಾರ ಏನು, ಯಾವ ಸೆಕ್ಷನ್ಸ್ ಆಕೆ ಮೇಲಿದೆ, ಆಕೆಯ ಪಾತ್ರ ಏನು, ಪ್ರಚೋದನೆ, ಕಿಡ್ನಾಪು, ಅಕ್ರಮ ಬಂಧನ, ಹಲ್ಲೆ, ಕೊಲೆ, ಇಷ್ಟರಲ್ಲಿ ಏನೇನು ಪಾತ್ರ ಯಾರ್ಯಾರದು ಅನ್ನೋದನ್ನ ವಿವರಿಸೋದ್ರ ಜೊತೆಗೆ ಒಂದು 22-24 ಸ್ಟೇಟ್ಮೆಂಟ್ ಪುಟಗಳ ಕನ್ಫೆಷನಲ್ ಸ್ಟೇಟ್ಮೆಂಟ್ ಅನ್ನು ಕೂಡ ಹಾಕೊಂಡಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ಫೋಟೋ DNA ಟೆಸ್ಟ್ಗೆ ಸ್ಯಾಂಪಲ್ಗಳನ್ನ ಕಲೆಕ್ಟ್ ಮಾಡುವಂತಹ ಸಂದರ್ಭದಲ್ಲಿ ಪ್ರತಿ ಹೆಜ್ಜೆಯನ್ನ ಕೂಡ ಅಲ್ಲಿ ರೆಕಾರ್ಡ್ ಮಾಡಲಾಗಿದೆ. ಒಂದು ವಿಡಿಯೋ ರೆಕಾರ್ಡ್ ಇರುತ್ತೆ, ಇನ್ನೊಂದು ಫೋಟೋಸ್ಗಳನ್ನ ಕೂಡ ಅಟ್ಯಾಚ್ ಮಾಡಿರ್ತಾರೆ.